Aptas Ayurveda. Reach Ayurveda to each. Ayurgrama 2.0, a unique national level Ayurveda contest on behalf of Charaka Jayanti 2024 with the theme Charaka for Change. In collaboration with Vishwa Ayurved Parishad, organized by Aptas Ayurveda Trust, supported and guided by National Commission for Indian System of Medicine, Rashtriya Ayurveda Vidyapith, Morarji Desai National Institute of Yoga, sponsored by Ashtavaidyan Thaika Tumos, Vaidyaratnam Aushadashala Trishur, Kerala, Ayurveda Shramam Private Limited, Chennai, Tamil Nadu, Unit of Shri Hospitals Group, Shri Dhutapapeshwar Private Limited, Mumbai. Prize for the contest is sponsored by students of late Vaidyaji Srinivasa Acharya. सुवर्ण समृद्ध च्यवनप्राश स्वामला, उत्तम दर्जे के आंवले औषधि वनस्पति, गाय का शुद्ध घी एवं शहद से निर्मित तथा स्वर्ण एवं रजत भस्म से समृद्ध च्यवनप्राश श्री धूतपापेश्वर का स्वामला, संपूर्ण स्वास्थ्य एवं उत्तम रोग प्रतिकार शक्ति के लिए सेहत का खजाना, 2 चम्मच रोजाना। Shri Ayurvedic presents Pandit D. Gopalacharlu's Madhifala Rasayanam. It is made with tons of natural sweet lime, lemon and ginger. It works effectively in indigestion, gas trouble, loss of appetite and jaundice. With Pandit D. Gopalacharlu's Madhifala Rasayanam, stay safe, stay healthy. ಬೇರೆ ಬೇರೆ ರೋಡ್ಗೆ ಹೋಗ್ಬೇಕು, ಯಾವ ಕಡೆಯಿಂದ ಎಲ್ಲ ಕಡೆ ಕವರ್ ಆಗಬೇಕು. ಸ್ಟಾರ್ಟಿಂಗಿಂದ ಇಲ್ಲಿ ಮಾಡ್ಕೊಂಡು ಮೊದಲು ಬರ್ತೀವಿ ಕರಡಿ ನೋಡಿ, ಮತ್ತು ಇಲ್ಲಿ ಸೈಡ್ ಬಂದಿದೆ ನಂಜೇಗೌಡ ಇಷ್ಟು ಕವರ್ ಆಗುತ್ತೆ. ಇಲ್ಲಿಂದ ಶುರು ಮಾಡ್ತೀವಿ, ಆಮೇಲೆ ಬೊಮ್ಮಸ್ನಳ್ಳಿ ಆ ಕಡೆ ಇಲ್ಲ, ಈ ಕಡೆ ಹೋಗ್ತಿಲ್ಲ ಇಲ್ಲಿಂದ ಶುರು. ಮಕ್ಕಳಿಗೂ ಆಟ ಆಡಿಸಿ ಕಳಿಸಿ.
ಮನೇಲೂ ಹೇಳಿ ಯಾರ್ಯಾರಿಗೆ ಏನೇನಿದೆ ಅವ್ರ ಸಮುದಾಯ ಭವನದಲ್ಲಿ ಬಂದು ತೋರಿಸ್ಕೊಳ್ಳುತ್ತೆ. ದಿನಕ್ಕೊಬ್ಬರು ಡಾಕ್ಟರ್ ಬರ್ತಾರೆ, ಬೆಂಗಳೂರಿಂದ ಬರ್ತಾರೆ, ಅವರು ಎಕ್ಸ್ಪರ್ಟ್ಗಳಾಗಿರ್ತಾರೆ. ಸೊ ಅವ್ರಿಗೆ ಏನೇನಿರುತ್ತೆ ಅವ್ರಿಗೆ ಕೇಳಿ ಲ್ಯಾಬ್ ಟೆಸ್ಟ್ ಆಗಲಿ ಮೆಡಿಸಿನ್ಸ್ ಆಗಲಿ ಕೊಡ್ತೀವಿ. ಎಲ್ಲರೂ ಬನ್ನಿ, ಎಲ್ಲರೂ ನಿಮ್ಮ ಮನೇಲಿ ಯಾರಿರ್ತಾರೆ, ಅಜ್ಜಿ ಅಮ್ಮ ಅಪ್ಪ ಸಂಬಂಧ ಎಲ್ಲರಿಗೂ ಹೇಳಿ. ಫ್ರೀ ಚೆಕಪ್ ಇರುತ್ತೆ, ಮೆಡಿಸಿನ್ ಎಲ್ಲ ಸಿಗಿಸ್ಬೋದು. ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದೆ ಬಂದು ಹೇಳಿ, ನಿಮ್ಗೆಲ್ಲ ಆಕ್ಟಿವಿಟೀಸ್ ಮಾಡಿಸ್ತೀವಿ, ಪ್ರೈಸ್ ಎಲ್ಲ ಕೊಡ್ತೀವಿ. ಸೊ ಬಂದು ಆಕ್ಟಿವಿಟೀಸ್ ಮಾಡ್ತೀವಿ. ಆಸ್ಪತ್ರೆಯಿಂದ ಮಾಡಿದ್ದೀವಿ, ಮೆಡಿಕಲ್ ಸ್ಟೂಡೆಂಟ್ಸು. ಇಲ್ಲಿ ನಿಮ್ಮ ಹಳ್ಳಿಯಲ್ಲಿ ನಾವು ಒಂದು ವಾರ ಫ್ರೀ ಮೆಡಿಕಲ್ ಕ್ಯಾಂಪ್ ಮಾಡ್ತಿದ್ದೀವಿ. 6th ಇಂದ 12th ತನಕ ಒಂದು ಫ್ರೀ ಮೆಡಿಕಲ್ ಕ್ಯಾಂಪ್ ಮಾಡ್ತೀವಿ. ಅದಕ್ಕೆ ಇಲ್ಲಿ ಎಲ್ಲರೂ ಹಳ್ಳಿಯಲ್ಲಿ ಎಲ್ಲರ ಮನೆಗೂ ಹೋಗ್ಬಿಟ್ಟು ನಾವು ಏನಾದರೂ ತೊಂದರೆ ಇದ್ರೆ, ಏನಾದರೂ ಕಾಯಿಲೆ ಇದೆ ಅದ್ರ ಬಗ್ಗೆ ಒಂದು ಲಿಸ್ಟ್ ಮಾಡ್ಕೋಬೇಕು, ಸರ್ವೆ ಕಂಡಕ್ಟ್ ಮಾಡ್ತೀವಿ. ಅದಕ್ಕೆ ನಿಮ್ಮ ಮನೆಗೂ ಬಂದಿದ್ದೀವಿ, ಮಾಡ್ಬೋದಾ? ಪೇಪರಲ್ಲಿ ಬರ್ಕೊಬೇಕು. ಒಂದು ಪ್ರಶ್ನೆಗಳು ಕೇಳ್ಬೋದಾ? ಒಂದಷ್ಟು 5 ನಿಮಿಷ. SDM ಧರ್ಮಸ್ಥಳ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಬರೋಣ ಒಳಗೆ. ವಯಸ್ಸು 80 ಇರ್ತದೆ, 80 ಆಗೈತೆ ಅಂತ ನಮ್ಮ ಐಡಿಯಾ. ಮನೇಲಿ ಎಷ್ಟು ಜನ ಇದ್ದೀವಿ? ಮನೇಲಿ ನಾವು 6 ಜನ ಇದ್ದೀವಿ. ಮಗ, ಸೊಸೆ, ಮಕ್ಕಳು. ನಾವಿಬ್ಬರು. ಎಲ್ಲಿ ತನಕ ಓದಿದಿರ್ತದ? ನಾವು ಒಬ್ಬರು. ನಮಸ್ತೆ ಅಜ್ಜಿ. ನಾವು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಸ್ಪತ್ರೆ ಇದೆಯಲ್ಲ, ಅಲ್ಲಿ ನಾವು ಮೆಡಿಕಲ್ ಸ್ಟೂಡೆಂಟ್ಸ್. ನಿಮ್ಮ ಹಳ್ಳಿಗೆ ಬಂದು ನಾವು ಆಯುರ್ಗ್ರಾಮ ಅಂತ ಒಂದು ಫ್ರೀ ಮೆಡಿಕಲ್ ಕ್ಯಾಂಪ್ ನಡೆಸ್ಕೊಡ್ತಿದ್ದೀವಿ. 1 ವಾರ ಫ್ರೀ ಮೆಡಿಕಲ್ ಕ್ಯಾಂಪ್ ಇರುತ್ತೆ. ಫ್ರೀ ಚೆಕಪ್ ಮತ್ತೆ ಔಷಧಿ ಎಲ್ಲ ಕೊಡ್ತೀವಿ ನಾವು. ನೀವು ಬಂದು ತೋರಿಸ್ಕೊಂಡು ಹೋಗ್ಬೇಕು, ಆಯ್ತಾ? ತಗೊಳ್ಳಿ. ಇದು ಬಂದು 1 ವಾರದಲ್ಲಿ ಯಾವತ್ತಾದ್ರೂ ಬಂದು ನಿಮ್ಗೆ ಏನೇ ತೊಂದರೆ, ಕಾಯಿಲೆ ಏನೇ ಇದ್ರು ಬಂದು ನಿಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಡು ನೀವು ತೋರ್ಸಕ್ ಬರ್ಬೇಕು, ಸರಿನಾ? ಇಲ್ಲೇ ಸಮುದಾಯ ಭವನದಲ್ಲಿ. ನಿಮ್ಮ ಬಗ್ಗೆ ಒಂದಿಷ್ಟು ಪ್ರಶ್ನೆ ಕೇಳ್ತೀನಿ, ನೀವು ಹೇಳ್ತೀರಾ? ನಿಮ್ಮ ಹೆಸರಮ್ಮ? ಮಂಜುಳಾ. ಎಷ್ಟು ವಯಸ್ಸು? 82. ಏನು ಎಷ್ಟು ಓದಿದ್ದೀರಾ? ಎಷ್ಟು ಓದಿದ್ದೀರಾ? SSLC-ನಾ? ನಿಮ್ಗೆ ಆಯುರ್ವೇದ ಬಗ್ಗೆ ಗೊತ್ತಾ ಏನಾದ್ರು? ಏನು ಗೊತ್ತಿಲ್ಲ. ಅದಂದ್ರೆ ಏನು ಅಂತ ಗೊತ್ತಾ? ಆಯುರ್ವೇದ ಅಂತಂದ್ರೇನು? ಸುಮ್ಮನೆ ಪೇಪರಲ್ಲಿ ನೋಡ್ತೀನಿ ಅಷ್ಟೇ. ಹೌದಾ? ಮುಂಚೆ ಅಂದ್ರೆ ಡಾಕ್ಟರ್ಸ್, ಆಯುರ್ವೇದ ಡಾಕ್ಟರ್ ಹತ್ರ ತೋರಿಸಿರೋದು, ಮೆಡಿಕಲ್ ಏನಾದ್ರು ಔಷಧಿ ತಗೊಂಡಿರೋದು ಆ ಥರ ಏನಾದ್ರು ಇದೆಯಾ? ಅಂಗಡಿ ನರ್ಸಿಂಗ್ ಹೋಮ್ ಅಡ್ಮಿಟ್ ಆಯುರ್ವೇದದು ನಾರ್ಮಲ್ ಅಷ್ಟೇ. ಈಗ ಆಯುರ್ವೇದ ಅಂದಿದ ತಕ್ಷಣ ನಿಮಗೆ ಏನ್ ಅನ್ಸುತ್ತೆ? ತಲೆಗೆ ಏನ್ ಬರುತ್ತೆ? ಏನು ಬರುತ್ತೆ? ಆಯ್ತು, ಇದು ಹೋಗ್ಲಿ ಬಿಡಿ. ಸ್ನಾನ ಮಾಡ್ತೀರಾ? ಅಲ್ಲ ಸ್ನಾನ ಒಂದ್ಸಲಿ ಮಾಡಿ. ಬೇಜಾರು ಮಾಡ್ಕೊಂಡ್ಬಿಟ್ಟು ನಿಮ್ಗೆ ಹೆಲ್ತ್ ಕ್ಯಾಂಪ್ ಸೆಟಪ್ ಮಾಡ್ತೀವಲ್ಲ, ನೀವು ಬನ್ನಿ, ಚೆನ್ನಾಗೆಲ್ಲ ನಾಡಿದ್ದಿಂದ ಸ್ಟಾರ್ಟ್ ಆಗುತ್ತೆ. 1 ವಾರ ಇರ್ತೀವಿ, ಬನ್ನಿ. ನಿಮ್ಗೆ ಯಾವತ್ತು ಫ್ರೀ ಆಗುತ್ತೆ ಅವಾಗ ಬನ್ನಿ. ಇಲ್ಲ ಸಮುದಾಯ ಭವನ. ಬೇಜಾರಾಗಬೇಕು, ಏನಾದ್ರು ಫುಡ್ ಏನಾದ್ರು ಪ್ರಾಬ್ಲಮ್ ಆಯ್ತಾ? ಏನಾದ್ರು ಹೊರಗಡೆ ತಿಂದಿದ್ದೀರಾ? ಬಂದು ತೋರಿಸ್ತಾರೆ, ನಮ್ಮ ಡಾಕ್ಟರ್ಸ್ ಬರ್ತಾರೆ. ಟೀ ಕಾಫಿ ಕೊಡ್ತೀರಾ? ಡೈಲಿ 2 ಕಾಫಿ ಎಲ್ಲ ಅಡಿಕೆ ಹಾಕೊಂತೀರಾ? ಹಸು ಏನಾದ್ರು ಸಾಕಿದ್ರೆ? ಮನೆ ಸುತ್ತಮುತ್ತ ಗಿಡ ಬೆಳೆಸಿದ್ದೀರಾ? ನಿಮ್ಗೆ ತುಳಸಿ ಗಿಡ, ಆಯುರ್ವೇದ ಗಿಡ ಇಲ್ಲ? ಹೂ ಗಿಡ, ಸಣ್ಣ ಪುಟ್ಟ ಶುಂಠಿ ಆ ಥರ ನೀವು ಹೌಸ್ ವೈಫ್ ಅಲ್ಲ? ಸರ್, ನಿಮಗೂ ಏನಾರ ಸಮಸ್ಯೆ ಇದ್ರೆ ಬಂದು ದಿನ ಯೋಗ ಮಾಡಿಸ್ತೀವಿ, ಬನ್ನಿ ಸರ್. ಇಲ್ಲಿ ಸುಗ್ನಳ್ಳಿಯಲ್ಲಿ ಇದ್ದಿದೆಯಲ್ಲ, ಪಂಚಾಯತ್ ಇದೆಯಲ್ಲ, ಪಂಚಾಯತ್ ಎದುರುಗಡೆ ಸಮುದಾಯ ಭವನ ಇದೆ ಅಲ್ಲಿ. ಇದು ಯೋಗ ಎಲ್ಲ ಫೀಲ್ಡಲ್ಲಿ ಮಾಡಿಸ್ತೀವಿ, ಬನ್ನಿ ಸರ್. ದಿನ ಬನ್ನಿ ಸರ್, ಬೆಳಗ್ಗೆ 7 ಗಂಟೆಯಿಂದ.
ಯೋಗ ಎಲ್ಲ ಮಾಡಿಸ್ತೀವಿ. ಸಂಜೆ ಎಲ್ಲ ಭಗವದ್ಗೀತೆ ಇರುತ್ತೆ, ನಿಮ್ಗೊಂಥರ ರಿಲ್ಯಾಕ್ಸೇಷನ್ ಸಿಗುತ್ತೆ. ರಾತ್ರಿ ಎಲ್ಲ ಕಲ್ಚರಲ್ ಪ್ರೋಗ್ರಾಮ್ ಮಾಡಿಸ್ತೀವಿ, ಹಾಡು, ಡ್ಯಾನ್ಸ್, ನಾಟಕ ಎಲ್ಲ. ಬನ್ನಿ ಸರ್. ನೀವಿಲ್ಲೇ ಇರೋದಾ ಸರ್? ಏನಾದರೂ ಸ್ಟ್ರೆಸ್ ಅನಿಸುತ್ತೆ. ಯಾವ ಥರ ಸುಸ್ತಾಗೋದು, ಸ್ವಲ್ಪ ತಲೆ ರೌಂಡ್ ಹೊಡೆಯೋದು, ಆ ಥರ ಎಲ್ಲ ಆಗುತ್ತೆ. ಕಾರ್ಡ್ಸ್ ರಮ್ಮಿ ಎಲ್ಲ ಆಗ್ತದೆ, ಆ ಥರ ಏನಿಲ್ಲ. ಸ್ಲಿಪ್ ಡಿಸ್ಟರ್ಬ್ ಇದೆಯಾ ರಾತ್ರಿ ಮಲ್ಕೊಳ್ಳೋಕ್ಕೆ? ಡಿಸ್ಟರ್ಬ್ ಆ ಥರ ಇಲ್ಲ. ಯಾವಾಗ ಗಂಟೆ ಮಲ್ಕೊಳ್ಳಿ? 9 ಎದ್ದು ಮಾರ್ನಿಂಗ್ 7. She was educated. She had knowledge about Ayurveda. She had taken treatment about Ayurveda. But what myths she was having, like Ayurveda, slow act product. Of course, it acts slow, but it acts deeply. She was telling that what major drawback we found with her is with her review about Ayurveda was. She said it is slow acting. And Ayurveda is all about just massage and churna, kashayas and all. So by her words, it was like she's degrading Ayurveda. But yeah, she had faith with Ayurveda. That's what we have to go and implement there and teach them what Ayurveda is. Ayurveda is just not about churnas, powder or kashaya. It is something related to our lifestyle that we have to teach them and have to inculcate in them. ನಾವು ಈ ಕಡೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಸಿಕ್ತು. ಆಯುರ್ವೇದನ ತುಂಬ ಚೆನ್ನಾಗಿ ಫಾಲೋ ಮಾಡ್ತೀವಿ ಅಂತ ಹೇಳ್ಬೋದು. ಅದೇ ಅವರು ಜಾಸ್ತಿ ಯಾವ ಥರ ಡಿಸೀಸ್ ಅಂತ ಡಿಸೀಸ್ ಅಂದರೆ ಮೇಯ್ನಾಗಿ BP, ಶುಗರು, ಮತ್ತು ಲಿವರ್, ಮತ್ತು ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್, ಐ ರಿಲೇಟೆಡ್ ಪ್ರಾಬ್ಲಮ್, ಸ್ಕಿನ್ ಡಿಸಾರ್ಡರ್ಸ್ ಸರಿ ಮಾಡಿ. ಜಾಸ್ತಿ ನೋಡಿದ್ರೆ ವಯಸ್ಸಾದವ್ರು ತುಂಬ ಜನ ಇತ್ತು. ಅವ್ರು ಏನು ಕಂಪ್ಲೇಂಟ್ ಮಾಡಿದಂದರೆ ಮಂಡಿ ನೋವು, ಬ್ಯಾಕ್ ಪೈನು, ಕತ್ತು ನೋವು, ಮತ್ತು ನೈಟ್ ನಿದ್ದೆ ಬರಲ್ಲ ಅಂತ ಮೇಯ್ನಾಗಿ ಕಂಪ್ಲೇಂಟ್ ಮಾಡಿದಂದರೆ ಇದೆ. ಅಂದರೆ ಊಟ ಸರಿಯಾಗಿ ಸೇರೋಂಗಿಲ್ಲ ಅಂತ. ಮತ್ತು ಕೆಲವೊಂದು ಜನ ಏನಂದರೆ ಆಯುರ್ವೇದ ಬಗ್ಗೆ ಗೊತ್ತಂದ್ರೆ ಗೊತ್ತು ಅಂತಂದರು. ಗೊತ್ತು ಏನು ಹೇಳಿ ಅಂತಂದರೆ ಆಯುರ್ವೇದ ಅಂದರೆ ಸೈಡ್ ಎಫೆಕ್ಟು ಕಮ್ಮಿ ಇರುತ್ತೆ, ಬಟ್ ಇದು ತುಂಬ ಟೈಮ್ ತೊಗೊಳುತ್ತೆ ಕ್ಯೂರ್ ಆಗೋಕ್ಕೆ, ಬೇಗ ಕ್ಯೂರ್ ಆಗೋಂಗಿಲ್ಲ. ಮತ್ತು ಕಷಾಯ ಇದೆಲ್ಲ ಮಾಡ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ, ಮತ್ತು ಅದು ಕಹಿ ಇರುತ್ತೆ. ಅಂದರೆ ಟ್ಯಾಬ್ಲೆಟ್ ಫಾರ್ಮಲ್ಲಿದ್ದು ಚೆನ್ನಾಗಿರುತ್ತೆ. ಕಷಾಯ ಮಾಡ್ಕೊಂಡು ಡೈಲಿ ಮಾಡ್ಕೊಳಕ್ಕಾಗಂಗಿಲ್ಲ ಮನೆಯಲ್ಲಿ, ಹಂಗೆ ಹಿಂಗೆ ಅಂತಂದರು. ಮತ್ತು ಇದು ಸ್ಲೋ ಆ್ಯಕ್ಟಿಂಗು ಹಂಗೆ ಹಿಂಗೆ ಅಂತಂದರು. ಬಟ್ ಆದರೂ ಆಯುರ್ವೇದ ನಂಬಿದ್ದಾರೆ ಸ್ವಲ್ಪ ಜನ ಹಳ್ಳಿಯಲ್ಲಿ. ನಾನೇ ಎನ್ಬೋದು ಸಿಗ್ತಿಲ್ಲ ಅಂದರೆ ಲೈಕ್ ಅವರೆಲ್ಲ ಕಷಾಯ ಮಾಡ್ಕೊಂಡು ಕುಡಿದಿದ್ದು. ಇದು ಮಾಡಿದ್ರೆ ಬರೀ ಕೊರೋನಾ ಟೈಮ್ ಅದಾದಮೇಲೆ ಬೇರೆ ಯಾವುದೂ ಆಯುರ್ವೇದಿಕ್ ಪ್ರಿಪ್ರೇಷನ್ಸ್ ಲೈಕ್ ಮನೆಯಲ್ಲಿ ಅಷ್ಟೊಂದು ಮಾಡಿಲ್ಲ. ಸೊ ದಿಸ್ ಇಸ್ ದರ್ ಐಡಿಯಾ ವಿತ್ ಕಷಾಯ ಕಷಾಯ and they will use some kashaya for cold cough. ಕೆಲವೊಂದು ಜನ ಏನಂತಂದರೆ ಈಗ ಸಫರಿಂಗ್ ಫ್ರಮ್ ಎನಿ ಕೈಂಡ್ ಆಫ್ ಡಿಸೀಸಸ್, ಪೀಪಲ್ ಲೈಕ್ ನಮಗೆ ಯಾರೋ ಹೇಳಿದ್ರು ಹಿಂಗೆ ಹೋಗಿದ್ರು 4 ಜನ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತಗೊಂಡು
ನಾವು ಹೋಗಿಲ್ಲ ಅಂತಂತಾರೆ. ಹಿಂಗೆ ಕೆಲವೊಬ್ರು ಜನಕ್ಕೆ ಇಂಥ ಡಿಸೀಸ್ ಅಥವಾ ಇಂಥ ಕಂಡೀಷನ್ಗೆ ಟ್ರೀಟ್ಮೆಂಟ್ ಇದೆ ನಮ್ಮ ಆಯುರ್ವೇದದಲ್ಲಿ ಅಂತ ಗೊತ್ತಿಲ್ಲ. ಜಾಯಿಂಟ್ ಇದೆ ಅಂತಂದ್ರೂ ಗೊತ್ತಿಲ್ಲ ಎಷ್ಟೊಂದು ಜನಕ್ಕೆ. ಸೊ ಅದೊಂದು. ಆ್ಯಂಡ್ ಈಗ ತೊಗೊಂಡಿದ್ದಾರೆ ಒಂದಷ್ಟು ಜನ ಯಾರು ತೊಗೊಂಡಿದ್ರು, ಈಗ ಪಂಚಕರ್ಮ ಇದೆ ಅಂತ. ಹೌದು, ಅದೆಲ್ಲ ಯಾರು ಮಾಡ್ತಾರೆ ಮೇಡಮ್? ತೊಗೊಂಡು ಟ್ರೀಟ್ಮೆಂಟ್ ಎಲ್ಲ ಅಲ್ಲ ಒಂದು ಸ್ಕ್ಯಾನ್ ಸುರಿತೀವಿ, ಅದು ಮಾಡಿ ಇದು ಮಾಡಿ ಎಲ್ಲ ಕಡೆ ಹೋಗಿ ಸಾಕಾಗೋದಿಲ್ಲ ನಮಗೆ. ಇವಾಗ ಹೆಂಗೆ ಅಂದರೆ ಅಕಸ್ಟಮ್ಡ್ ಆಗೋಗಿದ್ದೀವಿ. ನಾವು ಏನು ಮನೇಲಿ ಇರ್ತೀವಿ, ಇವಾಗ ಮಾಡ್ಕೊಂಡು ಅದು ಆ ಡಿಸೀಸ್ಗೆ ಕಾಂಪ್ರಮೈಸ್ ಇದೆ. ಓಕೆ, ನನ್ನ ಕಂಡೀಷನ್ ಹೀಗೇನೆ ಓಕೆ ಅನ್ನೋ ಥರ. ಬಟ್ ದೇ ಡೋಂಟ್ ನೋ ಇದು ನಮ್ಮಲ್ಲಿ ಟ್ರೀಟ್ಮೆಂಟ್ ಇದೆ ಅನ್ನೋ ಥರ. ತುಂಬ ಕೇಳ್ಬಿಟ್ಟಿದ್ದು ಮಂಡಿ ನೋವು, ಬೆನ್ನು ನೋವು, ಸಿಯಾಟಿಕ ಪೇನು, ಅದೇ ಜಾಸ್ತಿ ನಮ್ಮದು. ಆಮೇಲೆ ಕೆಲವು 90% ಅಲ್ಲಿರೋರಿಗೆ ಯಾರಿಗೂ ಆಯುರ್ವೇದ ಬಗ್ಗೆ ಗೊತ್ತಿಲ್ಲ. ಇನ್ನು ಕೆಲವರು ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ, ಬಟ್ ಅದು ಡಿಸ್ಕಂಟಿನ್ಯೂ ಮಾಡಿದ್ದಾರೆ. ಅದಾದಮೇಲೆ ಅವ್ರು ಹಂಗೆ ತಿರ್ಗಾ ಕೆಲಸ ಮಾಡ್ತಿದ್ದಾರೆ, ತಿರ್ಗಾ ನೋವು ಸ್ಟಾರ್ಟ್ ಆಗಿದೆ. ಸೊ ಅವರು ರೆಸ್ಟ್ ಮಾಡೋಕ್ಕೆ ಅವ್ರಿಗೆ ಟೈಮ್ ಇಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಪ್ರತಿ ಮನೆಯಲ್ಲೂ ಪ್ರತಿ ಮನೆಯಲ್ಲೂ ಇದ್ದಾರೆ ತುಂಬ. ಆಮೇಲೆ ಅವ್ರಿಗೆ ಮಂಡಿ ನೋವೆಲ್ಲ ಅವ್ರಿಗೆ ಏನು ಅನಿಸ್ತಿದೆ ಅಂತಂದರೆ ಇದು ಏಜ್ ರಿಲೇಟೆಡ್ ಬಂದ್ಬಿಟ್ಟಿದೆ, ಇದು ಸರಿ ಹೋಗೋದಿಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಮತ್ತು ತುಂಬ ಕಡೆ ನಾವು ನೋಡಿದ ಮಟ್ಟಿಗೆ ದರ್ ಆರ್ ಲಾಟ್ ಆಫ್ ಮದಾತಿಯ ಪೇಷಂಟ್ಸ್, ಸಿಕ್ಕಾಪಟ್ಟೆ ಆಲ್ಕೋಹಾಲ್ ಅಡಿಕ್ಷನ್ ಪೇಷಂಟ್ಸ್ ಇದ್ದಾರೆ. ದೇ ಆರ್ ರಿಕ್ವೆಸ್ಟಿಂಗ್ ಏನಾರ ಮಾಡಿ ಬಿಡಿಸ್ಬಿಡಿ, ಏನಾರ ಔಷಧಿಗಳು ನಮಗೆ ಕೊಡಿ, ವಿಲ್ ಬಿ ಸೋ ಗ್ರೇಟ್ಫುಲ್ ಅನ್ನೋ ಥರ ತುಂಬ ಜನ ಮಾತಾಡ್ತಾರೆ. ಆಮೇಲೆ ಫೀಮೇಲ್ಸ್ ಅಂತ ಬಂದಾಗ ತುಂಬ ಜನ ಗಾರ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಅಂತ ಅವ್ರು ವರ್ಕ್ ಹಿಸ್ಟ್ರಿ ಕೊಟ್ಟು ದೇ ಆರ್ ಕಂಪ್ಲೇಂಟಿಂಗ್ ಆಫ್ ವೈಟ್ ಬ್ಲೀಡಿಂಗ್ ಆ್ಯಂಡ್ ಎಕ್ಸೆಸಿವ್ ಪೇನ್ ಡ್ಯೂರಿಂಗ್ ದ ಪೀರಿಯಡ್ಸ್. ಸಿಕ್ಕಾಪಟ್ಟೆ ವೈಟ್ ಆಗ್ತದೆ. ನಾನು ಔಷಧಿ ತಗೋತೀನಿ, ಇದು ಅವಾಗ ಸರಿ ಹೋಗುತ್ತೆ. ನೀನು ಯಾಕೆ ಆಯುರ್ವೇದ ಟ್ರೈ ಮಾಡಿಲ್ಲ? ಆಯುರ್ವೇದದಲ್ಲಿ ಅವೆಲ್ಲ ಕೊಡ್ತಾರಾ? ಬರೀ ಮಸಾಜು ಮತ್ತು ಕಷಾಯ ಅಷ್ಟೇ ಅಲ್ವಾ ಅನ್ನೋ ಒಂದು ಒಪಿನಿಯನ್ ನಾನು ಕೇಳಿದ್ದೀನಿ. ಆಮೇಲಿಂದ when I spoke about sanitary napkins and cloth, people mostly said, ನಾನು ಹೊರಗೆ ಹೋಗ್ಬೇಕಂದ್ರೆ ಮಾತ್ರ ನಾನು ಸ್ಯಾನಿಟರಿ ನ್ಯಾಪ್ಕಿನ್ ಯೂಸ್ ಮಾಡೋದು. ಮನೆಯಲ್ಲೆಲ್ಲ ಯಾರು ನಾನು ಮಾಡ್ತಾರೆ, ಸುಮ್ಮನೆ ದುಡ್ಡು ವೇಸ್ಟ್. ಬಟ್ಟೆನೇ ಹೈಜೀನ್ ಇರುತ್ತೆ, ಅದೆಲ್ಲ ಒಂಥರ ಆಗ್ಬಿಡುತ್ತೆ, ಅದೆಲ್ಲ ಕಿತ್ತೋಗ್ಬಿಡುತ್ತೆ ಅಂತೀನಿ ತುಂಬ ಜನ. ಸೊ ದಿಸ್ ಇಸ್ ವಾಟ್. ಆಮೇಲಿಂದ ತುಂಬ ಜನಗೆ ಲೋ ಆಗ್ತಾ ಇದೆ. ನನ್ನ ಅನ್ಕೊಂಡಿದ್ದು ಅವ್ರ ಆಹಾರ ವಿಹಾರ ಎಲ್ಲ ಕೇಳಿದಾಗ, ಅವ್ರ ಲೈಫ್ ಸ್ಟೈಲ್ ಎಲ್ಲ ಕೇಳಿದಾಗ ಆಲ್ಮೋಸ್ಟ್ ವಾತವ್ಯಾಧಿದು ಟರ್ಮ್ಸ್ ಇಂಟರ್ಟ್ ಆಗ್ತಿತ್ತು ಅಂತ ಅನಿಸುತ್ತೆ. ನಾವು ಏನು ಮಾಡಿ ಬೆಳಗ್ಗೆಯಿಂದ ಅಲ್ಲಿ ಕೆಲಸ ಮಾಡ್ತೀವಿ, ರಾತ್ರಿ ಎಲ್ಲ 1 ಗಂಟೆ 1:30 ತನಕ ನಿದ್ದೆ ಬಂದ್ಕೊಳ್ಳಲ್ಲ, ನಾವು ಬೆಳಗ್ಗೆ ಇದು ಮಾಡ್ತೀವಿ. ಆಮೇಲಿಂದ ಸಿಕ್ಕಾಪಟ್ಟೆ ಆ ಕಡೆ ಈ ಕಡೆ ಮನೆ ಜೊತೆ ಕುತ್ಕೊಂಡು ಮಾತಾಡೋದು, ಟಿವಿ ನೋಡೋದು, ಯಾವಾಗಲೂ ಓಡಾಡ್ತಿರೋದು ಎಲ್ಲ ಮಾಡೋದ್ರಿಂದ ದಿಸ್ ಮೈಟ್ ಬಿ ಥಿಂಗ್ ಅಂತ ದಿಸ್ ವಾಟ್ ಐ ಅನಲೈಸ್ ಟು ಡಿಫೈನ್ ಥಿಂಗ್ ಅಂತ ಹೇಳಿ. ಇಲ್ಲಾಂದರೆ ಡಿಸೀಸ್ ಇದೆಯಾ ಈ ಸ್ಪೆಸಿಫಿಕ್ ಯಾರು ಮಿಸ್ ಮಾಡಿದ್ದಾರಾ? ಮತ್ತು ನಾನು ಮಾಡಿಬೇಕಾದ್ರೆ ಕಾರ್ಡಿಯಾಕ್ ಇಶ್ಯೂಸ್ ಜಾಸ್ತಿ. ತುಂಬ ಜಾಸ್ತಿ ರಿಲೇಟೆಡ್ ಇದೆ. ಎಕ್ಸಸೈಸ್ ಅಂತ ಬಂದಾಗ ಅಲ್ಲಿ ಹಳ್ಳಿಯಲ್ಲಿ ಇರೋ ಮೇನ್ ಮೆನ್ ಪಾಯಿಂಟ್ ಆಫ್ ಮೆನ್ ಗ್ರೂಪ್ ಆಫ್ ಪೀಪಲ್ ಏನು ಎಕ್ಸಸೈಸ್ ಮಾಡೋದಮ್ಮ, maximum they think about like walking is exercise. ಯೋಗ ಮಾಡ್ತಾರೆ. ಯೋಗ ಅಂದ್ರೆ ಏನು? ಜಿಮ್ ಅಷ್ಟೇ. Many points they don't know about yoga. ಇನ್ನೊಬ್ರು ಅಪ್ರೋಚ್ ಆಗಿದ್ರು, ವಿಕ್ಟೋರಿಯಾಗೆ ಹೋಗಿ 2 ವಾರ ಅಡ್ಮಿಟ್ ಆದ್ರೂ ಜಾಂಡೀಸ್ ಕ್ಯೂರ್ ಆಗಿರಲಿಲ್ಲ. ಆಯುರ್ವೇದ ಬೆಸ್ಟ್, ಆಯುರ್ವೇದಕ್ಕೆ ಹೋಗಿ ಒಂದೇ ವಾರದಲ್ಲಿ ನನಗೆ ಕ್ಯೂರ್ ಆಯಿತು. ಜಾಂಡೀಸ್ 2 ಸರಿ ಬಂದಿದ್ದು, 2 ಸರಿ ಆಯುರ್ವೇದ ಹೋಗೋದಕ್ಕೆ ನಾನು ಕಂಪ್ಲೀಟ್ಲಿ ಕ್ಯೂರ್ ಆದೆ ಅಂತ ಹೇಳಿದ್ರು. So at this time we can conclude that there are two groups of people who will completely believe in Ayurveda and others like half and half. ಏನೋ ನನಗೆ ಗೊತ್ತಿಲ್ಲ ಏನಾಗಲ್ಲ. ಕೆಲವರಂತೂ ಏನು ಹೇಳ್ತಾರೆ ಅಂತಾನೆ, ಹೋದವರೆಲ್ಲ ಆಮೇಲೆ 3 ತಿಂಗಳೇ ಯಾರು ಬಂದಿದ್ರು, ಅವರೆಲ್ಲ ಮಾಡೋದು, ಅದೆಲ್ಲ ಮಾಡಿಸ್ಕೊಂಡ್ರೆ ನನಗೆ ಏನು ಸಿಕ್ಕಿಲ್ಲ. ದಿಸ್ ದ ಮೈಂಡ್ ಸೆಟ್ ಆಫ್ ಪೀಪಲ್ ದಟ್. ಮನೆಯಲ್ಲಿ ಅಟ್ಲೀಸ್ಟ್ ಮಿನಿಮಮ್ 100 ಕಂಪ್ಲೇಂಟ್ಸ್
ನಿದ್ದೆ ಬರಲ್ಲ, ಸುಮ್ಮನೆ ರಾತ್ರಿ ಎಷ್ಟು ಗಂಟೆ ಮಲಗಿರ್ತೀರ, ಮಲಗೋದೇ ಇಲ್ಲ, ನಿದ್ದೆನೇ ಬರಲ್ಲ, ಸುಮ್ಮನೆ ಎಕ್ಸ್ಟ್ರಾ ಇರ್ತೀವಿ. ಬೆಳಗ್ಗೆ ಎಷ್ಟು ಗಂಟೆಗೆ ಬರ್ತೀರ, ಚೆನ್ನಾಗಿ ಇರ್ತೀವಮ್ಮ ಬೆಳಗ್ಗೆ ಎಲ್ಲ, ನಿದ್ದೆ ಮಾಡೋದೇ ಇಲ್ಲ. ಅಟ್ಲೀಸ್ಟ್ ನಾಟ್ ಇವನ್ ಹಾಫ್ ಅನ್ ಅವರ್ ಕ್ಲೋಸ್ ದ ಐಸ್. ಆಲ್ಮೋಸ್ಟ್ ನಾವು ಮಾಡಿದಷ್ಟು ಸೀಟ್ಸ್ 90-95% ಎಲ್ಲರೂ ಕಮ್ಮಿ ಅವರೆಲ್ಲ ಆ್ಯಂಡ್ ಇನ್ನೊಂದು ನೆಗೆಟಿವ್ ನಾನು ಕಂಡುಕೊಂಡಿದ್ದೆ ಅಂದರೆ, ಒಂದು ಫ್ಯಾಮಿಲಿಯಲ್ಲಿ ವಿಮೆನ್ಸ್ ಆಬ್ಸೆಂಟ್ ಅಂದರೆ ಅವ್ರ ಅಮ್ಮ ಎಲ್ಲ ಕೆಲಸಕ್ಕೆ ಹೋಗಿದ್ದಾರೆ ಅಂದರೆ ಅವ್ರ ಗಂಡನಾಗಲಿ ಮಗನಾಗಲಿ ಅವ್ರ ಅಮ್ಮ ಬಗ್ಗೆ ಕೇಳಿದ್ರೆ ಅವ್ರು ಸ್ಪೆಸಿಫಿಕಲಿ ಅಬೌಟ್ ಮೆನ್ಸ್ಟ್ರಲ್ ಹೈಜೀನ್ ಮಾಡಲ್ಲ, ನಮ್ಗೆ ಗೊತ್ತಿಲ್ಲ ಮಗಲ್ಲ ಯಾರು ಮಾತಾಡ್ತಾರೆ ಅನ್ನೋ ಒಂದು ಥಾಟ್ ಲೈನ್ ಮಾಡ್ತಾರೆ. ನಿಮ್ಮ ಅಮ್ಮಂಗೆ ಏನಾರ ಇದೆಯಾ, ನಿಮ್ಮ ಅಮ್ಮಂಗೆ ಏನಾರ ಎಲ್ಲ ನಾರ್ಮಲ್ ಆಗಿದೆ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿಲ್ಲ. ಆ್ಯಂಡ್ ಈಸ್ ಆಫ್ ಅವರ್ ಏಜ್ ಗ್ರೂಪ್ ಆ್ಯಂಡ್ ಈಸ್ ಯೂ. ಸೊ ಮೆನ್ನಲ್ಲಿ ಮೆನ್ಸ್ಟ್ರಲ್ ನಾಲೆಡ್ಜ್ ಬಗ್ಗೆ ಅಷ್ಟಕ್ಕಷ್ಟೇ ದೇ ಹ್ಯಾವ್ ಕೆಪ್ಟ್ ಇಟ್ ವೆರಿ ಪ್ರೈವೇಟ್ ಅಂತ ನನಗೆ ಅನಿಸ್ತು. ಇವನ್ ಮನೇಲಿ ನಮ್ಮ ಹೆಂಗಸರು ಕೂಡ ಇದ್ದಾರೆ, ಅವರು ಯಾರಾದ್ರೂ ಹುಡುಗರು ಕೂತಿರೋರ ಮುಂದೆ ಅವ್ರ ಮುಂದೆ ಕ್ವಶನ್ ಕೇಳಿದ್ರೆ ದೇ ಲಾಫ್. ನಾವು ಕೇಳಾಗ ನೀವು ಯಾವಾಗ ಚಿಕ್ಕವರಲ್ಲಿ ಯಾವಾಗ ದೊಡ್ಡವರಾಗಿದ್ದು, ನೀವು ಯಾವ ಫ್ಯೂಚರ್ಲಿ ಆಗಿದೆ ದೇ ಸ್ಟಾರ್ಟ್ ಲಾಫಿಂಗ್, ದೇ ಸೀ ದ ಮೆನ್ಸ್ ಫೇಸ್ ಅಂಡ್ ದೇ ಸ್ಟಾರ್ಟ್ ಏನು ಕೇಳಿದ್ದೀರಾ ಅಷ್ಟು ಶೈ. ಆಮೇಲೆ ಈವನ್ ಹರ್ನಿಯಾ ಕೂಡ ಒಂದಷ್ಟು ಕಡೆ ನೋಡಿದ್ವಿ, ನಾವು ಹೇಳಿದಾಗ ನಮ್ಮಲ್ಲಿ ಟ್ರೀಟ್ಮೆಂಟ್ ಇದೆ ಅಂದ್ರೆ ನೀವು ಸರ್ಜರಿ ಮಾಡ್ತೀರಾ, ಹರ್ನಿಯಾ ಅದಕ್ಕೂ ಟ್ರೀಟ್ಮೆಂಟ್ ಇದೆಯಾ ಅಂತ ಅಂತಾರೆ. ಬೇಸಿಕಲಿ ಆಯುರ್ವೇದ ಅಂತ ಅಂದರೆ ನೀವು ಪೀಪಲ್ ನನ್ನ ಹೇಳಿದ ಪ್ರಕಾರ ನಾಟಿ ಔಷಧಿ ಅಂದರೆ ಅದೇ ಸ್ವಲ್ಪ ಎದುರು ಹಾಕೋದಿಲ್ಲ ಇಲ್ಲ ಹಿಂಗೆ ಅಂತ ಅಷ್ಟೇ ನಾನು ಕಂಡುಕೊಂಡಿರೋದು. ಪರ್ಸನಲ್ ಹೈಜೀನ್ ಅಂತ ಬಂದರೆ ವಾರಕ್ಕೆ 2 ದಿನ ಸ್ನಾನ ಮಾಡ್ತಾರೆ. 3 days once ಹೆಣ್ಮಕ್ಳು ಕೂಡ ವಾರಕ್ಕೆ 2 ಸಲ ಮಾಡ್ತೀವಿ ಅಂತಾರೆ. ತುಂಬ ಪೂರ್ ಪರ್ಸನಲ್ ಹೈಜೀನ್ ಅಂತ ನಾನು ನಾವು ರೀಸನ್ ಏನು ಕೊಡ್ತಾರೆ ಅಂದರೆ ಟ್ಯಾಪ್ ವಾಟರ್ ಬರೋದೆಲ್ಲ ಗೌರ್ಮೆಂಟ್ ವಾಟರ್, ನೀರು ಬಂದಾಗ ಸ್ನಾನ ಮಾಡ್ತೀವಿ, ನೀರು ಬಂದಾಗ ಸ್ನಾನ ಮಾಡ್ತೀವಿ, ಎಲ್ಲರೂ ಸ್ನಾನ ಮಾಡ್ತಾರೆ. ಅವ್ರ ಲೈಫ್ ಸ್ಟೈಲ್ ಏನಿದೆ ಅಂತಂದರೆ ದಿನ ಬಿಟ್ಟು ದಿನ ನೀರು ಬರ್ತಂತೆ, ಒಂದಿನ ಎಕ್ಸಸ್ ಇರೋ ದಿನ ಆ ಥರ ಇದೆ. ಆಮೇಲೆ ಇಲ್ಲಿ ನಮಗೆ ಮನೆ ಕೆಲಸ ಮಾಡಬೇಕು, ಮಕ್ಕಳು ನೋಡ್ಕೋಬೇಕು, ತುಂಬ ಟೈಮೇ ಸಿಗ್ತಾ ಇಲ್ಲ ಅಂತ ತುಂಬ ಕಂಪ್ಲೇಂಟ್ ಮಾಡ್ತಾರೆ, ತುಂಬ ರೆಸ್ಟ್ಲೆಸ್ ಫೇಸ್ ಎಲ್ಲ ಆಗ್ತಾ ಇದೆ. ಆ್ಯಂಡ್ ನಾನು ಮಾಡಿದ ಸರ್ವೆ ಶೀಟ್ಸಲ್ಲಿ ಐ ಹ್ಯಾವ್ ನೋಟಿಸ್ ಒನ್ ಥಿಂಗ್, ಬಿಕಾಸ್ ಆಫ್ ಫೈನಾನ್ಷಿಯಲ್ ಥಿಂಗ್ ಅವರು ತುಂಬ ಅದು ಮೆಂಟಲ್ ಹೆಲ್ತ್ ಮೇಲೆ ಪ್ರೆಷರ್ ಬಿಡ್ತಾ ಇದೆ, ತುಂಬ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ತುಂಬ ಸ್ಟ್ರೆಸ್ ಆಗ್ತಿದೆ ಅಂತ ನಾನು ತುಂಬ ಕಡೆ ಕೇಳ್ಪಟ್ಟೆ ಸರ್ವೆ ಶೀಟ್ಸಲ್ಲಿ. ಅದ್ರ ಬಗ್ಗೆ ಯಾರು ನಾಟ್ ವೆರಿ ಅವ್ರಿಗೆ ಹೇಳಕ್ಕೆ ಇಷ್ಟ ಆಗ್ತದೆ, ಕೇಳ್ತೀವಿ ಇಷ್ಟು ಒಟ್ಟು ಕೇಳ ಆದ್ಮೇಲೆ ನಾಟ್ ರೆಡಿ. Yeah, but at last Kalpana had that one very good moment today morning that I was speaking with one survey in my family. ಅಲ್ಲಿ ಒಂದು ಅಂಕಲ್ ಎಷ್ಟು ಚಂದ ರೆಸ್ಪಾನ್ಸ್ ಮಾಡಿದ್ರು ಅಂದರೆ ಅವ್ರ ಮಗುಗೆ ಕೈಂಡ್ ಆಫ್ ಇನ್ನೂ 3 ವರ್ಷ ಆದರೂ ಇನ್ನೂ ಮಾತು ಬರ್ತಾ ಇಲ್ಲ ಅಂತ ತುಂಬ ಬೇಜಾರು ಮಾಡ್ಕೊತಾ ಇದ್ರು. ಸೊ ಈ ಸೆಟ್ ಯಾವತ್ತ ನಾನಂದರೆ ಪ್ಲಾನಿಂಗ್ ಟು ಸ್ಕೋಳ ಪ್ರಶಾಣ ನಕ್ಷತ್ರ ಸಂಡೇ ನೀವು ಕರ್ಕೊಂಡು ಬನ್ನಿ ಅಂತ ಹೇಳಿದ ತಕ್ಷಣ ಸೊ ಹ್ಯಾಪಿ ಮ್ಯಾಮ್, ನನ್ನ ಮಗು ನಾರ್ಮಲ್ ಆಗುತ್ತಾ, ಅಟ್ಲೀಸ್ಟ್ ಓದುತ್ತಾ ಮ್ಯಾಮ್, ಅಟ್ಲೀಸ್ಟ್ ಮಾತಾಡ್ತಾರೆ ನನ್ನ ಮಗು, ನಾವು ಬರ್ತೀವಿ ಹೇಳಿ, ನಾವು ಖಂಡಿತ ಬರ್ತೀವಿ ಪ್ಲೀಸ್ ಮ್ಯಾಮ್, ನಾವು ಅಲ್ಲಿ ಬಂದಾಗ ನಮಗೂ ಸ್ವಲ್ಪ ಹಾಕಿಸ್ಕೊಡಿ, ಅಲ್ಲಿ ಎಷ್ಟೊಂದು ಜನ ಬರ್ತಾರೆ ಅಂತ ನೆಗ್ಲೆಕ್ಟ್ ಮಾಡಬೇಡಿ ಅಂತ ಒಂದು ಒಪಿನಿಯನ್ ಕೊಟ್ಟರು. ಆ್ಯಂಡ್ ದಟ್ ವಾಸ್ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಮೂಮೆಂಟ್ ಐ ಹ್ಯಾವ್ ಎವರ್ experienced in this survey ಆಗಲಿ ಅಥವಾ what all the other activities I participated. That hope is in his eyes was like next level. So good, and it just Prabhat and that small kid, it was so good. ನಮಸ್ಕಾರ, ನನ್ನ ಹೆಸರು ತೇಜಸ್ವಿನಿ. ನಾನು ಫೈನಲ್ ಇಯರ್ BAMS ಸ್ಟೂಡೆಂಟ್ SDM ಕಾಲೇಜ್ ಬೆಂಗಳೂರಿಂದ.
ನಾನು ಟೀಮ್ ಹೆಡ್ ವೀಕ್ಷಿತ್ ಟೀಮ್ ಹೆಡ್ ನಾನು ಈ ಹಳ್ಳಿಗೆ ಫಸ್ಟ್ ಸರ್ವೆ ಮಾಡೋಕ್ಕೆ ಅಂತ ಬಂದಾಗ ಈ ಹಳ್ಳಿಲಿರೋ ವಾತಾವರಣ ನೋಡಿ ತುಂಬ ಖುಷಿ ಆಯಿತು. ಇದು ಮೋಡದ ದಿನ ಇದ್ದದ್ದು ಇವತ್ತಿಂದ ತುಂಬ ಚೆನ್ನಾಗಿ ಅನಿಸ್ತು. ಎಲ್ಲಿ ನೋಡಿದ್ರು ಗ್ರೀನ್ರಿ ಕಾಣಿಸ್ತಾ ಇತ್ತು. ನಮ್ಮ ಕಾಲೇಜ್ ಬೆಂಗಳೂರಲ್ಲಿ ಇದ್ದದ್ರಿಂದ ಎಲ್ಲಿ ನೋಡಿದ್ರು ಲೈಕ್ ಪೊಲ್ಯೂಷನ್ನು, ಗಾಡಿ ಸೌಂಡ್ ಎಲ್ಲ ಕಡೆ ಅದೇ ಇತ್ತು. ಲೈಕ್ ಇಟ್ಸ್ ಲೈಕ್ ಎ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನಾನು ಸರ್ವೆ ಮಾಡಬೇಕಾದ್ರೆ 2ನೇ ಮನೆಗೆ ಹೋದಾಗ ಅಲ್ಲಿ ಒಬ್ಬರು ಅಂಕಲ್ ಸಿಕ್ಕಿದ್ರು. ಅವರು ತುಂಬಾ ಕೋಆಪ್ರೇಟಿವ್ ಆಗಿದ್ದರು. ಅವ್ರು ಎಷ್ಟು ಕಂಫರ್ಟಬಲ್ ಆಗಿದ್ರು ಅಂದರೆ ಹಳ್ಳಿಯಲ್ಲಿ ಅವ್ರ ಸುತ್ತಮುತ್ತ ಒಂದು 5-6 ಜನ ಅವ್ರ ಸಂಬಂಧಿಕರು ಮನೆ ಇತ್ತು. ಹಿ ಕಾಲ್ಡ್ ಎವ್ರಿ ಒನ್ ಆ್ಯಂಡ್ ಇಂಡಲ್ಸ್ ಇಲ್ಲಿ ಬಂದಿದ್ದಾರೆ, SDM ಕಾಲೇಜ್ ಫೈನಲ್ ಇಯರ್ ಡಾಕ್ಟ್ರುಗಳು ಬಂದಿದ್ದಾರೆ, ಬನ್ನಿ ಕೇಳಿ ಶಿಬಿರ ಮಾಡ್ತಾರಂತೆ ಅಂತೆಲ್ಲ ಹೇಳಿ ಅವ್ರುಗಳು ಅವ್ರ ಮನೇಲಿ ಇಬ್ಬರು ಪ್ರೆಗ್ನೆಂಟ್ ಇದ್ರು. ಆ್ಯಂಡ್ ಅವ್ರು ಸೋ ಹ್ಯಾಪಿ, ಬರ್ತೀವಿ ನಾನು ನಿಮ್ಮ ಕ್ಯಾಂಪ್ಗೆ, ಅಲ್ಲಿ ಬಂದಾಗ ನೀವು ನಮ್ಮನ್ನ ಮಾತಾಡಿಸ್ತೀರಾ, ಯಾಕಂದರೆ ಎಷ್ಟೊಂದು ಜನ ಬರ್ತಾರೆ, ಆವಾಗ ನಿಮಗೆ ನಾವೇ ಅಂತ ಗೊತ್ತಾಗುತ್ತಾ ಅಂತೆಲ್ಲ ತುಂಬ ಆ್ಯಕ್ಟಿವ್ ಆಗಿ ಅವ್ರಿಗೆ ಆಯುರ್ವೇದ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಹೇಳಿದ್ರು. ಆದರೂ ಹಿಂಗೆಲ್ಲ ಮಾಡ್ತೀರಾ, ಹೌದಾ, ನಿಮ್ದು ಇಷ್ಟೊಂದೆಲ್ಲ ಇದೆಯಾ ಅಂತೆಲ್ಲ ನಾವು ಹೇಳಿದ್ದಕ್ಕೆ ಇಷ್ಟು ಫುಲ್ ಒಂಥರ ಎಕ್ಸೈಟ್ಮೆಂಟ್ ರಿಯಾಕ್ಷನ್ ಕೊಟ್ಟರು. ಆ್ಯಂಡ್ ಐ ವಾಸ್ ಸೋ ಹ್ಯಾಪಿ ದಟ್ ಫಸ್ಟ್ ದಿನ ಸೆಕೆಂಡ್ ಡೇ ಸರ್ವೆ ಮಾಡೋಕ್ಕೆ ಹೋದಾಗ ಸೆಕೆಂಡ್ ಮನೆಯವರು ಇಷ್ಟು ಚಂದ ರಿಯಾಕ್ಷನ್ ಕೊಟ್ಟರು ಅಂತ. ದೇ ವರ್ ಸೋ ಕೋಆರ್ಡಿನೇಟಿವ್. ಹಾಗೆ ಮನೆ ಮಾಡಿ ಕೆಲವು ಕಡೆ ಸ್ವಲ್ಪ ಲೈಟ್ ರೆಸ್ಪಾನ್ಸ್ ಸಿಕ್ತು, ಕೆಲವು ಕಡೆ ಎಕ್ಸ್ಪೆಕ್ಟೆಡ್ಗಿಂತಲೂ ಜಾಸ್ತಿ ರೆಸ್ಪಾನ್ಸ್ ಸಿಕ್ತು, ಕೆಲವು ಕಡೆ ಕಷ್ಟ ಆಯಿತು ಕಮ್ಯುನಿಕೇಟ್ ಮಾಡೋದು. ಬಟ್ ಮೋಸ್ಟ್ ಆಫ್ ದ ಲೈಕ್ ಓವರ್ ಆಲ್ ತೊಗೊಂಡ್ರೆ ಪೀಪಲ್ ನನಗೆ ಸಿಕ್ತ ಜನಗಳು ತುಂಬ ಚೆನ್ನಾಗಿ ಕೋಆರ್ಡಿನೇಟ್ ಮಾಡಿ ಮಾತಾಡಿ ಇದು ಮಾಡಿದ್ರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವರ್ಷಿಣಿ ಅಂತ, 4th ಇಯರ್ BAMS ಸ್ಟೂಡೆಂಟ್, SDM ಕಾಲೇಜ್ ಬ್ಯಾಂಗ್ಳೂರ್. ನಾನು ಈ ಟೀಮ್ ವೀಕ್ಷಿತ್ನ ಫಿನಾನ್ಸ್ ಹೆಡ್ ಆಗಿ ಸೆಲೆಕ್ಟ್ ಆಗಿದ್ದೀನಿ. ನನಗೆ ಫಸ್ಟ್ ಸರ್ವೆಯಲ್ಲಿ ಏನು ಅನಿಸಿದೆ ಅಂತಂದರೆ, ಫಸ್ಟ್ ಡೇ ಲೈಕ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಸಿಕ್ಕಿದೆ ನಮಗೆ ಇವತ್ತು. ಒಂದೊಂದು ಕಡೆ ಅವ್ರು ಹೇಳಿದ ಪ್ರಕಾರ ಆಯುರ್ವೇದನ ತುಂಬ ಚೆನ್ನಾಗಿ ಇನ್ವೈಬ್ ಮಾಡ್ಕೊಂಡಿದ್ದಾರೆ. ಎಲ್ಲರಿಗೂ ತುಂಬ ಚೆನ್ನಾಗಿ ಆಯುರ್ವೇದ ಬಗ್ಗೆ ಗೊತ್ತಿದೆ. ಸ್ವಲ್ಪ ಕಡೆ ಹೋದಾಗ ನಮಗೆ ನಮ್ಗೆ ಆಯುರ್ವೇದ ಟ್ರೀಟ್ಮೆಂಟ್ ತೊಗೊಂಡಿದ್ದೀವಿ, ಬಟ್ ಸ್ವಲ್ಪ ಸ್ಲೋ ಇದೆ, ಅದಕ್ಕೆ ನಾವು ಬಿಟ್ಬಿಟ್ಟಿದ್ದೀವಿ ಅಂತೆಲ್ಲ ಹೇಳಿದ್ದಾರೆ. ಬಟ್ ಅವ್ರ ಮನಸ್ಸಲ್ಲಿ ಏನೇ ಥರ ಮಿತ್ಸ್ ಇದೆಯೋ ನಾವು ಆಯುರ್ವೇದ ಬಗ್ಗೆ, ಅದನ್ನು 1 ಡೇಯಲ್ಲಿ ವಿ ಟ್ರೈ ಟು ಅದನ್ನು ತೆಗಿಯೋಕ್ಕೆ ಟ್ರೈ ಮಾಡಿದ್ದೀವಿ. ಸೊ ಈ ಪ್ರೀ ಕ್ಯಾಂಪಲ್ಲಿ ಇಷ್ಟ ಆಗಿದೆ ಇವಾಗ. ಸೊ ನಾವು ಕ್ಯಾಂಪ್ ಮಾಡಿದಾಗ ನಾವು ಅವ್ರ ಮನಸ್ಸಲ್ಲಿ ಏನೇ ಥರ ಮಿತ್ಸ್ ಆಯುರ್ವೇದ ಬಗ್ಗೆ ಇದ್ರೂ ಅದನ್ನು ಹೋಗೋ ಥರ ಮಾಡಿ. ನಮಸ್ತೆ, ನನ್ನ ಹೆಸರು ಲಹರಿ ಅಂತ. ನಾನು ವೀಕ್ಷಿತ್ನ ಕಲ್ಚರಲ್ ಹೆಡ್ ಆಗಿದ್ದೀನಿ. ನಾವಿಲ್ಲಿ ಸರ್ವೆ ಮಾಡಿದಾಗ ನನಗೇನು ಗೊತ್ತಾಯಿತು ಅಂದರೆ, ಎಷ್ಟೊಂದು ಜನಕ್ಕೆ ಆಯುರ್ವೇದ ಅಂದರೆ ಏನಂತಲೇ ಗೊತ್ತಿಲ್ಲ. ಮತ್ತು ನಾವು ಹೋದಾಗ ನಮ್ಮನ್ನು ತುಂಬ ಚೆನ್ನಾಗಿ ಮಾತಾಡಿಸಿ ನಮ್ಮನ್ನ ಒಳಗಡೆ ಕರ್ಕೊಂಡು ಎಲ್ಲ ಮಾಡಿದ್ದಾರೆ. ಪ್ಲಸ್ ನಮಗೆ ತುಂಬ ಇನ್ಫಾರ್ಮೇಷನ್ ಗೊತ್ತಾಗಿದೆ ಯಾರ್ಯಾರಿಗೆ ಏನೇನು ಕಾಯಿಲೆ ಆಗಿದೆ ಅಂತ. ಸೊ ಅದರ ಅಕಾರ್ಡಿಂಗ್ ನಾವು ಕ್ಯಾಂಪ್ ಕಂಡಕ್ಟ್ ಮಾಡಿದರೆ ಅವ್ರಿಗೆಲ್ಲ ಪ್ರಾಪರಾಗಿ ಮೆಡಿಸಿನ್ ಸಪ್ಲೈ ಮಾಡಬೇಕು ಅನ್ನೋದು ನಮ್ಮ ಗುರಿ. ನಮಸ್ಕಾರ, ನನ್ನ ಹೆಸರು ವಿಸ್ಮಯ. ನಾನು 4th ಇಯರ್ ಫೈನಲ್ ಇಯರ್ BAMS ಅಲ್ಲಿ ಓದ್ತಿದ್ದೀನಿ. ನಾನು ಈ ತಂಡಕ್ಕೆ ಡಾಕ್ಯುಮೆಂಟೇಷನ್ ಹೆಡ್ ಆಗಿ ಆಯ್ಕೆ ಆಗಿದ್ದೀನಿ. ಸೊ ನಾನು ಪ್ರೀ ಕ್ಯಾಂಪ್ ಅನಾಲಿಸಿಸಲ್ಲಿ ಸರ್ವೆ ಮಾಡಿದ ಪ್ರಕಾರ ಎಷ್ಟೊಂದು ಜನಕ್ಕೆ ಆಯುರ್ವೇದ ಬಗ್ಗೆ ಗೊತ್ತಿರೋದು ಅಂದರೆ ಅವ್ರಿಗೆ ಬರೀ ಕಷಾಯಗಳು, ಗಿಡಮೂಲಿಕೆಗಳು, ಅದರಿಂದ ಆಯುರ್ವೇದ ಎಲ್ಲ ಕಾಯಿಲೆಗಳನ್ನ ಸರಿಪಡಿಸುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಆಮೇಲೆ ಎಷ್ಟೊಂದು ಜನರು ಆಯುರ್ವೇದ ಚೆನ್ನಾಗಿದೆ ಅಂತ ಗೊತ್ತಿದ್ರೂ ಇಂಗ್ಲಿಷ್ ಮೆಡಿಸಿನ್ಸ್ನ ಆಯ್ಕೆ ಮಾಡ್ಕೊತಿದ್ದಾರೆ. ಇದು ನನ್ನ ಪ್ರೀ ಕ್ಯಾಂಪ್ ಅನಾಲಿಸಿಸ್. Namaste everyone, I am Sakshi. I am reporting head of team Vikshit. We have come here for the survey, for taking the survey, and what is my personal review on this is, not many people know about Ayurveda, and people who ever know about Ayurveda have a little fault ideas about Ayurveda, that Ayurveda is only about that massaging, churnas, and they cannot cope up, they cannot compete with the allopathy medications and all. So it is a huge like responsibility of ours to teach them what is Ayurveda and what are its importance, what is its daily usage, how it is useful in daily basis of our life. Thank you. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಕೇಶ್. ನಾನು SDM ಕಾಲೇಜ್ನ ಫೈನಲ್ ಇಯರ್ ಸ್ಟೂಡೆಂಟ್ ಆ್ಯಂಡ್ ಐ ಆಮ್ ಪಬ್ಲಿಸಿಟಿ ಹೆಡ್ ಆಫ್ ವಿಕ್ಸಿಟ್ ಟೀಮ್. ಇವತ್ತು ನಾವು ಇಲ್ಲಿ ಹಳ್ಳಿಲಿ ಸರ್ವೆ ಮಾಡಿದ್ವಿ. ಅವಾಗ ನಮ್ಗೆ ಗೊತ್ತಾಗಿದ್ದೇನೆಂದರೆ, ಇಲ್ಲಿ ಜನಕ್ಕೆ ಜಾಯಿಂಟ್ ಪೇನು, ಬಂಡಿ ನೋವು ಎಲ್ಲ ತುಂಬ ಪ್ರಾಬ್ಲಮ್ ಇದೆ. ಅದನ್ನ ಮೆಡಿಕಲ್ ಕ್ಯಾಂಪ್ ಮಾಡಿ ಸರಿ ಮಾಡ್ತೀವಿ, ಅದೇ ನಮ್ಮ ಗುರಿ. ನಮಸ್ತೆ, ನನ್ನ ಹೆಸರು ಇಂಪನ. ನಾನು ಸ್ಟೇಜ್ ಈವೆಂಟ್ ಹೆಡ್ ಆಫ್ ಟೀಮ್ ವೀಕ್ಷಿತ್. ಇವತ್ತು ನಾವು ಸರ್ವೆ ಕಂಡಕ್ಟ್ ಮಾಡುವಾಗ ಪ್ರತಿಯೊಂದು ಮೊದಲನೇ ಮನೆಯಿಂದ ಹಿಡಿದು ಕೊನೆ ಮನೆವರೆಗೂ ಕೂಡ ಪೀಪಲ್ ವರ್ ವೆರಿ ಹಂಬಲ್ ಆ್ಯಂಡ್ ವೆರಿ ವೆಲ್ಕಮಿಂಗ್. ಒನ್ ಸೆಟ್ ಆಫ್ ಪೀಪಲ್ ದೇ ವರ್ ವೆರಿ ತುಂಬ ಕುತೂಹಲದಿಂದ ನಮ್ಮನ್ನ
ಈ ಮಕ್ಕಳು ಏನಕ್ಕೆ ಬಂದಿದ್ದಾರೆ, ಏನು ಮಾಡ್ತಿದ್ದಾರೆ, ಏನು ನಡೆಸ್ತಿದ್ದಾರೆ ಅಂತ ಅನ್ನೋ ದೇ ವರ್ ವೆರಿ ಈಗರ್ ಟು ನೋ. ಸೊ ಆ್ಯಂಡ್ ವಿ ಎಕ್ಸ್ಪ್ಲೈನ್ ಅಬೌಟ್ ಹಿಂಗೆ ಕ್ಯಾಂಪ್ ನಡೀತಿದೆ, ಈ ಥರ ಫ್ರೀ ಉಚಿತ ಟ್ರೀಟ್ಮೆಂಟ್ ಸಿಗುತ್ತೆ, ನಮಗೆ ಮೆಡಿಸಿನ್ ಸಿಗುತ್ತೆ ಅಂತ ಎಲ್ಲ ಮಾಡಿದ್ವಿ. ಸೊ ದೇ ಆಲ್ ವರ್ ವೆರಿ ಎಕ್ಸೈಟೆಡ್ ಟು ಕಮ್ ಆ್ಯಂಡ್ ಯುನೋ ಚೆಕಪ್ ತೊಗೊಳೋದಕ್ಕೆ. ವೈಲ್ ದ ಅದರ್ ಸೆಟ್ ಆಫ್ ಪೀಪಲ್ ವರ್ ವೆರಿ ಲೈಕ್, ಹೌದಾ ಆಯುರ್ವೇದ ಬಗ್ಗೆ ನಮಗೆ ಅಷ್ಟು ತಿಳಿದಿಲ್ಲ, ನಾವು ಯಾವತ್ತೂ ಟ್ರೀಟ್ಮೆಂಟ್ ತೊಗೊಂಡಿಲ್ಲ, ನಮ್ಗೆ ಗೊತ್ತೇ ಇಲ್ಲ ಇದ್ರ ಬಗ್ಗೆ ಅಂತಾನೆ. ಸೊ ದಿಸ್ 1 week ಆಫ್ ನಮ್ಮದು ಆಯುರ್ವೇದ ಮೆಡಿಕಲ್ ಕ್ಯಾಂಪ್ ಏನಿದೆ, ಆಯುರ್ವೇದ ಬಗ್ಗೆ ಜಾಗೃತವನ್ನು ಮೂಡಿಸುವುದೇ ನಮ್ಮದು ಮೊದಲನೇ ಗುರಿ ಆಗಿರುತ್ತೆ. ಆ್ಯಂಡ್ ಆಲ್ಸೋ ವೆನ್ ವಿ ಲೆಟ್ ದೆಮ್ ನೋ ಅಬೌಟ್ ಹಿಂಗೆ ಬೆಳಗ್ಗೆ ಹೊತ್ತು OPD ನಡೆಯುತ್ತೆ, ಸಂಜೆ ಹೊತ್ತು ಕಲ್ಚರಲ್ಸ್ ನಡೆಯುತ್ತೆ ಅಂತ, ದೇ ಆಲ್ ವರ್ ವೆರಿ ಎಕ್ಸೈಟೆಡ್. ಓಕೆ, ಈ ಥರನೂ ಮಾಡ್ತೀರಾ, ಕಲ್ಚರಲ್ಸು, ಡಾನ್ಸ್ ಇರಲಿ, ಸ್ಕಿಟ್ಸ್ ಇರಲಿ, ಅಥವಾ ಅವೇರ್ನೆಸ್ ಥ್ರೂ ಡಿಫ್ರೆಂಟ್ ಮೋಡ್ಸ್ ನಾವು ತಿಳಿಸ್ಕೊಡೋಕ್ಕೆ ವೆನ್ ವಿ ಇನ್ಫಾರ್ಮ್ ದೆಮ್, ದೇ ಆಲ್ ವರ್ ವೆರಿ ಎಕ್ಸೈಟೆಡ್. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ನಮಸ್ತೆ, ನನ್ನ ಹೆಸರು SSG, SDM ಕಾಲೇಜ್ ಫೈನಲ್ ಇಯರ್ ಸ್ಟೂಡೆಂಟ್. ನಾನು ಟೀಮ್ ವೀಕ್ಷಿತದ್ದು ಟ್ರಾನ್ಸ್ಪೋರ್ಟೇಷನ್ ಹೆಡ್. ಇವತ್ತು ನಾವು ಸರ್ವೇಲಿ ಏನು ಗೊತ್ತಾಯಿತು ಅಂದರೆ, ಜನಕ್ಕೆ ಆಯುರ್ವೇದ ಮೆಡಿಸಿನ್ ಬಗ್ಗೆ ನಾಲೆಡ್ಜ್ ಇದೆ, ಬಟ್ ಅದ್ರ ಮೇಲೆ ಹೋಪ್ಸ್ ಕಮ್ಮಿ ಇದೆ. ಆ ಹೋಪ್ಸ್ನ ಇನ್ನೂ ಸ್ಟ್ರಾಂಗಾಗಿ ಬಿಲ್ಡ್ ಮಾಡೋಕ್ಕೋಸ್ಕರ ನಾವು ಟ್ರೈ ಮಾಡ್ತೀವಿ ಈ ಕ್ಯಾಂಪಲ್ಲಿ. ನಮಸ್ಕಾರ, ನನ್ನ ಹೆಸರು ಆಕಾಂಕ್ಷ ಅಯ್ಯರ್. ನಾನು 4th year BMS ಸ್ಟೂಡೆಂಟ್. ನಾನು ಈ ತಂಡಕ್ಕೆ ಕ್ರಿಯೇಟಿವ್ ಹೆಡ್ ಆಗಿ ಆಯ್ಕೆ ಆಗಿದ್ದೀನಿ. ಈ ಗ್ರಾಮದಲ್ಲಿ ಸರ್ವೆ ಮಾಡಿ ಏನು ತಿಳಿತು ಅಂದರೆ, ಸಾಕಷ್ಟು ಜನರಿಗೆ ಆಯುರ್ವೇದದ ಬಗ್ಗೆ ಗೊತ್ತಿದೆ, ಇನ್ನು ಕೆಲವರಿಗೆ ಅರಿವಿಲ್ಲ ಅಷ್ಟು. ಮತ್ತು ಸರ್ವೆ ಮಾಡಿ ಏನು ಗೊತ್ತಾಯ್ತು ನಮಗೆ ಅಂದರೆ, ಇಲ್ಲಿ ತುಂಬ ಜನರು ಗ್ರಾಮದಲ್ಲಿ ಡಯಾಬಿಟಿಸ್, ಹೈಪರ್ ಟೆನ್ಷನ್, ಮಂಡಿ ನೋವು, ಕಾಲು ನೋವು ಅದರಿಂದ ಸಫರ್ ಆಗ್ತಿದ್ದಾರೆ. ಸೊ ಅವ್ರಿಗೆ ಹೇಳಿದ್ದೀವಿ, ಈ ಥರ ಶಿಬಿರ ನಡೀತಿದೆ 6ನೇ ತಾರೀಕಿಂದ 12ನೇ ತಾರೀಕುವರೆಗೂ ಅಂತ, ಬರ್ತೀವಿ ಅಂತ ಹೇಳಿದರೆ. ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ಅಶ್ವಿನ್ ಪಿ ಭಟ್. ನಾನು ಫೈನಲ್ ಇಯರ್ ಸ್ಟೂಡೆಂಟು. ನಾನು ಸರ್ವೆ ಹೆಡ್ ವೀಕ್ಷಿತ್ ಟೀಮಿಗೆ. ಇಲ್ಲಿ ಸರ್ವೆ ಮಾಡಿದ್ದು ಮೊದಲನೇ ದಿನ ತುಂಬ ಜನರೆಲ್ಲ ತುಂಬ ಸಪೋರ್ಟಿವ್ ಆಗಿದ್ದರು, ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು. ಸೊ ತುಂಬ ಖುಷಿ ಆಯಿತು. ನಮಸ್ಕಾರ, ನನ್ನ ಹೆಸರು ಅಜಿತ್ ಕುಮಾರ್ ಅಂತಂದು 4th year BMS. ನಾನು ಸಪೋರ್ಟಿವ್ ಮೆಂಬರ್ ಆಗಿದ್ದೀನಿ. ನಾನು ಸರ್ವೆ ಮಾಡಿದ ಪ್ರಕಾರ ಏನು ಗೊತ್ತಾಯ್ತು ಅಂದರೆ, ಹಳ್ಳಿಯಲ್ಲಿ ತುಂಬ ಜನರು ನರಳ್ತಾ ಇರೋದೇ ಅಂದರೆ ಮಂಡಿ ನೋವು, ಬೆನ್ನು ನೋವು, ಕತ್ತು ನೋವು, ತಲೆನೋವು ಅಂತ ಜಾಸ್ತಿ ಅಂದ್ರೇನು ಡಿಜನರೇಟಿವ್ ಚೇಂಜಸ್ ಇದೆ ವಯಸ್ಕರಲ್ಲಿ. ಅದಕ್ಕೆ ನಾವು ಹೇಳಿದ್ವಿ ಆಯುರ್ವೇದದಲ್ಲಿ ಈ ಥರ ಟ್ರೀಟ್ಮೆಂಟ್ ಇದೆ ಅಂತ ಎಲ್ಲ ನಾವು ಸಜೆಷನ್ ಕೊಟ್ಟು ಬಂದಿದ್ದೀವಿ. ಮತ್ತು ತುಂಬ ಜನರು ಏನಂದರೆ, ಸ್ವಲ್ಪ ಜನರು ಆಯುರ್ವೇದ ಬಗ್ಗೆ ಗೊತ್ತು, ಸ್ವಲ್ಪ ಜನರು ಗೊತ್ತಿಲ್ಲ ಅಂತ ಹೇಳಿದರು. ಗೊತ್ತಿದ್ದವ್ರ ಹತ್ರ ಆಯುರ್ವೇದ ಬಗ್ಗೆ ಏನು ಗೊತ್ತು ಅಂತ ಹೇಳಿದರೆ, ಅವ್ರು ಹೇಳಿದರು ಇದು ಕ್ಯೂರ್ ಆಗೋಕ್ಕೆ ಲೇಟ್ ಆಗುತ್ತೆ, ಬಟ್ ಸೈಡ್ ಎಫೆಕ್ಟ್ ಏನಿರಲ್ಲ, ಕಮ್ಮಿ ಇರುತ್ತೆ ಸೈಡ್ ಎಫೆಕ್ಟು ಅಂತ ಆಯುರ್ವೇದ ಹೇಳಿದರು. ಥ್ಯಾಂಕ್ ಯು. ನಮಸ್ತೆ, ಐ ಆಮ್ Shivu from 4th year BMS. I am supporting member of the team Viksit. What I observed during my pre-camp survey, like very few people only knows about Ayurveda. Like they will prepare kasaya something, and what they think Ayurveda will act slow as compared to allopathic medicine. So they will prefer mainly allopathic medicine than the Ayurveda. Thank you. Namaste, my name is Prabhat. I am the supportive member of Team Viksit. What I observed during survey that many people don't know about Ayurveda. They think that Ayurveda is just a home remedies, and they don't know about BMS is a professional medical course, and they are not aware about that we are practicing surgeries in it, simple surgeries like hernia and all. So our motto is to spread Ayurveda to the different people. ನಮಸ್ತೆ, ನನ್ನ ಹೆಸರು ಭೂಮಿಕಾ. ನಾನು ಟೀಮ್ ವೀಕ್ಷಿತಲ್ಲಿ ಸಪೋರ್ಟಿವ್ ಮೆಂಬರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಇವತ್ತು ಫಸ್ಟ್ ಡೇ ಸರ್ವೆಯಲ್ಲಿ ಗೊತ್ತಾಗಿದೆ ಅಂದರೆ, ತುಂಬ ಚೆನ್ನಾಗಿ ಆಯುರ್ವೇದ ಬಗ್ಗೆ ಗೊತ್ತು, ಬಟ್ ಅದು ಸ್ಲೋ ಆಗಿ ವರ್ಕ್ ಆಗುತ್ತೆ ಆ ಥರ ಎಲ್ಲ ತುಂಬ ಹೇಳ್ತಿದ್ದಾರೆ. ಬಟ್ ಸ್ಟಿಲ್ ದೇ ಹ್ಯಾವ್ ನಾಲೆಡ್ಜ್, ಅದು ಒಂದು ಖುಷಿ ಪಾಯಿಂಟು. ಆಮೇಲೆ ಬೇಸ್ಡ್ ಆನ್ ಸರ್ವೆ ನಾವು ಮೆಡಿಸಿನ್ಸ್ ಎಲ್ಲ ಕಲೆಕ್ಟ್ ಮಾಡಿದರೆ ಸರ್ವೆಗೆ ಹೆಲ್ಪ್ ಆಗುತ್ತೆ ಅನ್ನೋದು ಗುಡ್ ಪಾಯಿಂಟ್. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ವಿನುತಾ. ನಾನು ಸಪೋರ್ಟಿವ್ ಮೆಂಬರ್ ಆಗಿ ಟೀಮ್ ವೀಕ್ಷಿತಲ್ಲಿದ್ದೀನಿ. ಇಲ್ಲಿ ನಾವು ಫಸ್ಟ್ ಡೇ ಬಂದಾಗ ಇಲ್ಲಿ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿತ್ತು. ಕೆಲವು ಜನರಿಗೆ ಆಯುರ್ವೇದ ಬಗ್ಗೆ ಗೊತ್ತಿತ್ತು, ಇನ್ನು ಕೆಲವರಿಗೆ ಗೊತ್ತಿರಲಿಲ್ಲ. ಆಯುರ್ವೇದ ಟ್ರೀಟ್ಮೆಂಟ್ ತೊಗೊಂಡಿರೋರಿಗೆ ಅವರಿಗೆ ಸ್ವಲ್ಪ ವಾಸಿಯಾಗಿದೆ ಅಂತ ಅನ್ನಿಸ್ತು. ಸ್ವಲ್ಪ ಜನ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ, ಇನ್ನು ಕೆಲವೊಬ್ಬರು ಇಲ್ಲ ತೊಗೊಂಡ್ರೂ ಕಮ್ಮಿ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಅವ್ರಿಗೆ ಸ್ವಲ್ಪ ಆಯುರ್ವೇದ ಬಗ್ಗೆ ಸ್ವಲ್ಪ ಮಿತ್ತಿದೆ ಅಂತ ಅನಿಸುತ್ತೆ. ಅಂದರೆ ಅವರಿಗೆ ವಾಸಿ ಆಗುತ್ತೋ ಇಲ್ವೋ ಅನ್ನೋ ಒಂದು ಡೌಟಲ್ಲಿದ್ದಾರೆ ಕೆಲವರು. ಒಟ್ಟು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಇವತ್ತು, ಒಂದು ಪ್ರೀ ಕ್ಯಾಂಪ್ ಸರ್ವೆ. ನೆಕ್ಸ್ಟ್ ಕ್ಯಾಂಪಲ್ಲಿ ಹೆಂಗಾಗುತ್ತೆ ಅಂತ ನೋಡೋ ಕುತೂಹಲ ಇದೆ. ಥ್ಯಾಂಕ್ ಯು. ಆಯುರ್ಗ್ರಾಮ 2.0 ಆಯುರ್ಗ್ರಾಮ ಆಯುರ್ಭಾರತ.
Subscribe and share this video to all and join hands with us to reach Ayurveda to each.